ನಮಸ್ಕಾರ ಸ್ನೇಹಿತರೆ, ಅನೇಕ ಹೂಗಿಡಗಳನ್ನು ನಾವು ಮನೆಯ ಅಲಂಕಾರಕ್ಕಾಗಿ, ದೇವರ ಪೂಜೆಗಾಗಿ ಅಂತಾನೆ ಬೆಳೆಸ್ತೇವೆ. ಕೆಲವು ಹೂಗಿಡಗಳು ತಾವಾಗಿಯೇ ನಮ್ಮ ಕೈತೋಟದಲ್ಲಿ ಬೆಳೀತವೆ. ಅವುಗಳ ಬಗ್ಗೆ ನಾವು ಹೆಚ್ಚಿನ ಕೇರ್ ಕೂಡ ಮಾಡೋದಿಲ್ಲ. ಅವುಗಳ ಉಪಯೋಗಗಳ ಬಗ್ಗೆ ಕೂಡ ನಮಗೆ ಹೆಚ್ಚಿನ ಜ್ಞಾನ ಇರೋದಿಲ್ಲ. ಅಂತಹವುಗಳಲ್ಲಿ ಈ ತುಂಬೆ ಹೂವಿನ ಗಿಡ ಕೂಡ ಒಂದು. ಈ ಗಿಡವನ್ನು ನೀವು ಎಲ್ಲ ಕಡೆ ನೋಡಬಹುದು. ಇಂದಿನ ವಿಡಿಯೋದಲ್ಲಿ ಈ ತುಂಬೆ ಗಿಡದ ಬಗ್ಗೆ, ಇದರ ಅದ್ಭುತ ಆರೋಗ್ಯ ಲಾಭಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಾಧಾರಣವಾಗಿ ನಾವು ಬಿಳಿಯ ಹೂಗಳನ್ನು ಬಿಡುವಂತಹ ತುಂಬೆ ಗಿಡವನ್ನು ಕಾಣಬಹುದು. ಆದರೂ ಕೂಡ ಅಪರೂಪಕ್ಕೆ ಅಲ್ಲಲ್ಲಿ ಬಣ್ಣದ ಹೂಗಳನ್ನು ಬಿಡುವಂತಹ ತುಂಬೆ ಗಿಡಗಳನ್ನು ಕೂಡ ಕಾಣಬಹುದು. ಶಿವನ ಪೂಜೆಯಲ್ಲಿ, ಗಣೇಶನ ಪೂಜೆಯಲ್ಲಿ ಈ ತುಂಬೆ ಹೂಗಳಿಗೆ ಬಹಳ ಮಹತ್ವ ಇದೆ. ಸಂಸ್ಕೃತದಲ್ಲಿ ದ್ರೋಣಪುಷ್ಪ, ಚಿತ್ರಪತ್ರಿಕಾ, ಚಿತ್ರಕ್ಷುಪ ಅಂತ ಕರೆದರೆ ಇಂಗ್ಲಿಷ್ನಲ್ಲಿ ಇದನ್ನು ಲ್ಯೂಕಸ್ ಆಸ್ಪೆರಾ ಅಂತ ಕರೀತಾರೆ. ಎಲ್ಲ ಕಾಲಗಳಲ್ಲಿಯೂ ಖಾಲಿ ಜಾಗಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವ ಈ ಗಿಡ 15ರಿಂದ 60 ಸೆಂಟಿಮೀಟರ್ನಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ವೈಜ್ಞಾನಿಕವಾಗಿ ಆಯುರ್ವೇದದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಈ ತುಂಬೆ ಗಿಡ ಅಥವಾ ಲ್ಯೂಕಸ್ ಆಸ್ಪೆರಾದ ಉಪಯೋಗಗಳು ಏನೇನಿದಾವೆ ಅಂತ ನೋಡ್ಕೊಂಡು ಬರೋಣ. ಈ ತುಂಬೆ ಗಿಡದ ಆಯುರ್ವೇದಿ ಉಪಯೋಗಗಳು ಎಷ್ಟಿವೆ ಅಂತಂದರೆ, ಈ ತುಂಬೆ ಗಿಡ ಅಥವಾ ಲ್ಯೂಕಸ್ ಆಸ್ಪೆರಾ ಪ್ರಾಡಕ್ಟ್ಗಳು ಆನ್ಲೈನ್ನಲ್ಲಿ ಅಂದರೆ ಆನ್ಲೈನ್ ಮಾರ್ಕೆಟ್ನಲ್ಲಿ ಅಧಿಕ ಬೆಲೆಗೆ ಮಾರಾಟವಾಗ್ತಾ ಇದ್ದಾವೆ. ಈ ತುಂಬೆಯ ಪೌಡರ್ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಸಿಗ್ತಾ ಇದೆ. ತುಂಬೆಯ ಬೇರುಗಳು ಸಹ ಆನ್ಲೈನ್ನಲ್ಲಿ ಮಾರಾಟವಾಗ್ತಾ ಇದ್ದಾವೆ. ತುಂಬೆ ಹೂವಿನ ಬೀಜಗಳು ಸಹ ಆನ್ಲೈನ್ನಲ್ಲಿ ನಿಮಗೆ ಸಿಗತ್ತೆ. ಅಷ್ಟೇ ಅಲ್ಲ, ಈ ತುಂಬೆಯ ಲೈವ್ ಪ್ಲಾಂಟ್ ಅಂದರೆ ಜೀವಂತ ಗಿಡ ಕೂಡ ನಿಮಗೆ ಆನ್ಲೈನ್ನಲ್ಲಿ ಸಿಗತ್ತೆ. ಇವೆಲ್ಲವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರಿಂದ ಆಯುರ್ವೇದದಲ್ಲಿ ತುಂಬೆಯ ಗಿಡಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ತುಂಬೆಯ ಉಪಯೋಗಗಳನ್ನು ನಾವೀಗ ನೋಡೋದಾದರೆ, ಇದು ಆಂಟಿ ಫಂಗಲ್ ಆಗಿ, ಆಂಟಿ ಮೈಕ್ರೋಬಿಯಲ್ ಆಗಿ, ಆಂಟಿ ಆಕ್ಸಿಡೆಂಟ್ ಆಗಿ ಮಹತ್ವವನ್ನು ಪಡೆದುಕೊಂಡಿದೆ. ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಪಯೋಗಗಳ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ರಸಾಯಿನಿ ಅಂತಂದರೆ ಇದು ಪೂರ್ಣ ದೇಹವನ್ನು ರೀಜುವಿನೇಟ್ ಮಾಡುತ್ತೆ. ಪಾಂಡು ಅಂತಂದರೆ ಅನಿಮಿಯಾ ಅಥವಾ ರಕ್ತಹೀನತೆಯನ್ನು ಸರಿ ಮಾಡುತ್ತೆ. ಕ್ಷಯಾಜಿತ್ ಅಂತಂದರೆ ಕ್ಷಯರೋಗ ನಿವಾರಣೆಯಲ್ಲಿ ಇದನ್ನು ಉಪಯೋಗಿಸ್ತಾರೆ. ವಯಸ್ತಾಪನ, ವಯಸ್ಸಾದಂತೆ ಕಾಣೋದನ್ನು ತಡೆಯೋದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಜ್ವರವನ್ನು ತಡೆಯೋದಕ್ಕೆ ಉಪಯೋಗಿಸ್ತಾರೆ. ಅನುಲೋಮ ಅಂದರೆ ಉಸಿರಾಟ ಕ್ರಿಯೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾರೆ. ಕಸಾಹಾರ ಅಂದರೆ ಕೆಮ್ಮು ಕಫವನ್ನು ತಡೆಯೋದಕ್ಕೆ. ಶ್ವಾಸ, ಉಸಿರಾಟದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ದಹಾಹಾರ ಅಂತಂದರೆ ಬರ್ನಿಂಗ್ ಸೆನ್ಸೇಷನನ್ನು ಕಡಿಮೆ ಮಾಡೋದಕ್ಕೆ. ಆಮೇಲೆ ತೃಟಾಹಾರ ಅಂತಂದರೆ ಅತಿಯಾದ ಬಾಯಾರಿಕೆಯನ್ನು ತಡೆಯೋದಕ್ಕೆ. ಹಿಕ್ಕ ನಿಗ್ರಹ ಅಂತಂದರೆ ಬಿಕ್ಕಳಿಕೆಯನ್ನು ತಡೆಯುವಲ್ಲಿ ಇದನ್ನು ಉಪಯೋಗಿಸ್ತಾರೆ. ಕ್ರಿಮಿಹರ ಅಂದರೆ ಹೊಟ್ಟೆ ಹುಳುವಿನ ಸಮಸ್ಯೆಯಲ್ಲಿ ಇದನ್ನು ಉಪಯೋಗಿಸ್ತಾರೆ. ಹೀಗೆ ಆಯುರ್ವೇದದಲ್ಲಿ ಇದರ ಅನೇಕ ಉಪಯೋಗಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆಯುರ್ವೇದದಲ್ಲಿ ಇದನ್ನು ಹಸಿವೆ ಆಗದೇ ಇರೋದು, ಆಮೇಲೆ ಇಂಡೈಜೆಷನ್ ಸರಿಯಾಗಿ ಜೀರ್ಣ ಆಗದೇ ಇರೋದು, ಆಮೇಲೆ ಕಡಿಮೆ ತೂಕ, ಉಸಿರಾಟದ ಸಮಸ್ಯೆಗಳಲ್ಲಿ, ಅಸ್ತಮಾ, ಬ್ರಾಂಕೈಟಿಸ್, ಡೈಜೆಸ್ಟಿವ್ ಅನಾಮಲೀಸ್, ಹೀಗೆ ಅನೇಕ ಸಮಸ್ಯೆಗಳಲ್ಲಿ ಇದರ ಉಪಯೋಗವನ್ನು ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಿತ್ತದೋಷದಿಂದ ಉಂಟಾಗುವಂತಹ ತೊಂದರೆಗಳಲ್ಲಿ ಇದು ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಈ ತುಂಬೆ ಗಿಡದ ಉಪಯೋಗವನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಈ ತುಂಬೆ ಗಿಡದ ಎಲೆಯ ರಸವನ್ನು ಕೀಟನಾಶಕವಾಗಿ ಬಳಸ್ತಾರೆ. ಈ ಎಲೆಗಳನ್ನು ಚೆನ್ನಾಗಿ ಅರೆದ್ಬಿಟ್ಟು ನೀರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಕೀಟ ಬಾಧೆಯನ್ನು ನಾವು ತಡೆಯಬಹುದು. ಇದರ ಎಲೆಯ ರಸವನ್ನು ಜ್ವರ ನಿವಾರಕವಾಗಿ ಕೂಡ ಬಳಸ್ತಾರೆ. ಆಯುರ್ವೇದದಲ್ಲಿ ಸೂಕ್ಷ್ಮ ಜೀವಿಗಳ ಪ್ರತಿರೋಧಕವಾಗಿ ಕೂಡ ಇದನ್ನು ಬಳಸ್ತಾರೆ. ಸಂಧಿವಾತ, ಚರ್ಮರೋಗ, ಕೆಮ್ಮು, ಗಂಟಲು ಬೇನೆ, ನೆಗಡಿಗೆ ಈಗಲೂ ಕೂಡ ಮನೆಮದ್ದಾಗಿ ಬಳಸೋದನ್ನು ನಾವು ಕಾಣಬಹುದು. ತಲೆನೋವು, ಹೊಟ್ಟೆಹುಳು, ಜಾಂಡೀಸ್, ಡಯಾಬಿಟಿಸ್, ಹೀಗೆ ಅನೇಕ ಕಾಯಿಲೆಗಳಲ್ಲಿ ಅಥವಾ ತೊಂದರೆಗಳಲ್ಲಿ ಇದರ ಉಪಯೋಗವನ್ನು ನಾವು ಗಮನಿಸಬಹುದು. ಮಂಗನ ಕಾಯಿಲೆ ಅಥವಾ ಮಂಗನ ಬಾವು ಬಂದಾಗ ಏನು ಮಾಡಬೇಕು ಅಂತಂದರೆ, ಒಂದು ಭಾಗ ತುಂಬೆ ಗಿಡದ ಎಲೆಗೆ ಕಾಲು ಭಾಗ ಬೆಲ್ಲವನ್ನು ಸೇರಿಸಿ ಅರೆದು ಮಂಗನ ಬಾವು ಉಂಟಾದ ಸ್ಥಳದಲ್ಲಿ ಇದನ್ನ ಹಚ್ಚಬೇಕು. ಹೀಗೆ ಹಚ್ಚಿದರೆ ಮಂಗನ ಬಾವು ಕಡಿಮೆ ಆಗತ್ತೆ. 10ರಿಂದ 15 ಹನಿ ಹೂವಿನ ರಸಕ್ಕೆ 20ರಿಂದ 30 ಹನಿ ಜೇನುತುಪ್ಪವನ್ನು ಬೆರೆಸಿ 3ರಿಂದ 4 ಬಾರಿ ಆಹಾರ ಸೇವನೆಗೆ ಮೊದಲು ಸೇವಿಸಿದರೆ, ಮತ್ತೊಮ್ಮೆ ಕೇಳಿ, ಆಹಾರ ಸೇವನೆಗೆ ಮೊದಲು ಇದನ್ನು ಸೇವಿಸಿದರೆ ಶೀತ ಕಡಿಮೆ ಆಗುತ್ತೆ. ತಲೆನೋವನ್ನು ಕಡಿಮೆ ಮಾಡುವಲ್ಲಿಯೂ ಕೂಡ ಈ ತುಂಬೆ ಗಿಡ ಉಪಯೋಗಕ್ಕೆ ಬರುತ್ತೆ. ತುಂಬೆ ಗಿಡದ ಕಾಂಡ, ಬೇರು, ಎಲೆ ಎಲ್ಲವನ್ನು ಸೇರಿಸ್ಬಿಟ್ಟು ನೀರಲ್ಲಿ ಕುದಿಸಬೇಕು. ನಂತರ ಇದರ ಹಬೆಯನ್ನು ನಾವು ತಗೊಳ್ಬೇಕು. ಇದರ ಹಬೆಯನ್ನು ತೆಗೆದುಕೊಂಡ್ರೆ ತಲೆನೋವು, ತಲೆಭಾರ ತಕ್ಷಣ ಕಡಿಮೆ ಆಗುತ್ತೆ.
ವಿಷಮ ಜ್ವರಕ್ಕೂ ಇದು ಉಪಯೋಗಕ್ಕೆ ಬರುತ್ತೆ. 10 ml ತುಂಬೆ ಗಿಡದ ರಸದ ಜೊತೆಗೆ 5 ಗ್ರಾಂ ಕರಿ ಮೆಣಸಿನ ಪುಡಿಯನ್ನು ಸೇರಿಸಿ ಸೇವಿಸಿದರೆ ಜ್ವರ ಕಡಿಮೆಯಾಗತ್ತೆ. ಗಿಡವನ್ನು ಒಣಗಿಸಿ ಪುಡಿ ಮಾಡಿ ನೀರು ಸೇರಿಸಿ ಕುದಿಸಿ ಕಷಾಯವನ್ನು ತಯಾರು ಮಾಡಿ ಗಾಯಗಳನ್ನು ತೊಳೆಯೋದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಚರ್ಮದ ಅನೇಕ ತೊಂದರೆಗಳಿಗೆ ಇದು ಔಷಧಿಯಾಗಿ ಉಪಯೋಗಕ್ಕೆ ಬರುತ್ತೆ. ಅಲರ್ಜಿ, ಆಕ್ನೆ, ಸನ್ಬರ್ನ್ ಇವುಗಳಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಹಾರ್ಮ್ಫುಲ್ ರ್ಯಾಡಿಕಲ್ಸನ್ನು ತೆಗೆಯೋದಕ್ಕೆ ಇದು ಬಹಳ ಉಪಯುಕ್ತ. ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಜೀವನ, ಮೊಬೈಲ್, ಕಂಪ್ಯೂಟರ್ಗಳ ಅತಿಯಾದ ಬಳಕೆಯಿಂದ ಕಣ್ಣಿನ ಉರಿ ಮತ್ತು ಡಾರ್ಕ್ ಸರ್ಕಲ್ಸ್ ಸಮಸ್ಯೆ ತುಂಬನೇ ಆಗಿದೆ. ಇದಕ್ಕಾಗಿ ತುಂಬೆ ಗಿಡದ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ನೀರು ಅಥವಾ ಹಾಲನ್ನು ಸೇರಿಸಿ ಮುಖವನ್ನು ತೊಳಿಬೇಕು. ಇದರಿಂದ ಮುಖಕ್ಕೆ ತಂಪಿನ ಅನುಭವ ಉಂಟಾಗುತ್ತೆ. ಇದನ್ನು ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕೂಡ ಕ್ರಮೇಣ ಕಡಿಮೆಯಾಗುತ್ತೆ. ಕೆಲವೊಮ್ಮೆ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಹೊಟ್ಟೆ ನೋವು, ತಲೆನೋವು, ವಾಂತಿಯಂತಹ ಸಮಸ್ಯೆಗಳನ್ನು ನಾವು ಕಾಣಬಹುದು. ತುಂಬೆ ಗಿಡವನ್ನು ಚೆನ್ನಾಗಿ ತೊಳೆದು ಬಿಸಿ ನೀರಿನಲ್ಲಿ ಹಾಕಿ ಕುದಿಸಿ ನಂತರ ಒಂದು ಚಿಟಿಕೆ ಉಪ್ಪು ಸೇರಿಸಿ ಕುಡಿದ್ರೆ ಜೀರ್ಣಶಕ್ತಿ ಉತ್ತಮವಾಗುತ್ತೆ. ಜೊತೆಗೆ ಹೊಟ್ಟೆಯ ಸಮಸ್ಯೆಗಳನ್ನು ಕೂಡ ಇದು ಪರಿಹರಿಸುತ್ತೆ. ಮಂಡಿ ನೋವು, ಕಾಲು ನೋವು ನಿವಾರಣೆಯಲ್ಲೂ ಕೂಡ ಈ ತುಂಬೆ ಗಿಡ ಉಪಯೋಗಕ್ಕೆ ಬರುತ್ತೆ. ಇದಕ್ಕಾಗಿ ಏನು ಮಾಡಬೇಕು ಅಂತಂದರೆ ತುಂಬೆ ಗಿಡದ ಕಾಂಡಗಳನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಈ ನೀರಿನಲ್ಲಿ ಒಂದು ಬಟ್ಟೆಯನ್ನು ಅದ್ಬಿಟ್ಟು ನೋವು ಇರುವ ಜಾಗಕ್ಕೆ ಒತ್ಕೊಳ್ಬೇಕು. ಇದರಿಂದ ನೋವು ಕಡಿಮೆಯಾಗಿ ಆರಾಮ ಎನಿಸುತ್ತೆ. ಓಡಾಡಲು ಆಗದೆ ಕಷ್ಟಪಡೋ ಬದಲು ಈ ಮನೆಮದ್ದನ್ನು ನೀವು ಒಮ್ಮೆ ಪ್ರಯತ್ನಿಸಬಹುದು. ಈ ತುಂಬೆ ಗಿಡದ ವಿಶೇಷ ಅಂತಂದರೆ ತುಂಬೆ ಹೂವು ಎಷ್ಟು ಸಿಹಿಯಾಗಿರುತ್ತೋ ಇದರ ಎಲೆ ಅಷ್ಟೇ ಕಹಿಯಾಗಿರುತ್ತೆ. ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಲರ್ಜಿಕ್ ರಿಯಾಕ್ಷನ್ಸ್ ಉಂಟಾಗ್ಬೋದು, ಎಕ್ಸೆಸಿವ್ ಹೀಟ್ ಉಂಟಾಗ್ಬೋದು. ಆದ್ದರಿಂದ ಇದನ್ನು ಉಪಯೋಗಿಸೋದಕ್ಕಿಂತ ಮೊದಲು ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ. ಈ ತುಂಬೆ ಗಿಡದ ಆಂಟಿ ಫಂಗಲ್, ಆಂಟಿ ಆಕ್ಸಿಡೆಂಟ್, ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿಯಿಂದಾಗ್ಬಿಟ್ಟು ಇದರ ಉಪಯೋಗ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಎಲೆಗಳನ್ನು ಮಸ್ಕಿಟೋ ರಿಪೆಲೆಂಟ್ ಅಂದರೆ ಸೊಳ್ಳೆಗಳನ್ನು ಓಡಿಸೋದಕ್ಕಾಗಿಯೇ ಉಪಯೋಗಿಸ್ತಾರೆ. ನೋಡಿದಿಲ್ಲ ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡುವಂತಹ ಈ ತುಂಬೆ ಗಿಡದಿಂದ ಎಷ್ಟೊಂದು ಉಪಯೋಗಗಳು ನಮಗೆ ಇದೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.